ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶ್ರೀಕೃಷ್ಣನ ಅನ್ಯಾದೃಶ್ಯವಾದಂಥ ಭಕ್ತೆ ಮೀರಾದೇವಿ, ಮೀರಾಬಾಯಿ ಅಂತೂ ಕರೀತಾರೆ. ಭಕ್ತಿಗೆ ಆಕೆ ಮತ್ತೊಂದು ಹೆಸರು. ಒಂದು ಬಾರಿ ಆಕೆಗೆ ಕೃಷ್ಣನ ಕೊಳಲ್ ಧ್ವನಿ ಕೇಳಿಸ್ಬಿಡ್ತಂತೆ. ಕೃಷ್ಣ ತನ್ನನ್ನೇ ಕರೀತಿದ್ದಾನೆ ಅಂತ ಹೇಳಿ ಹೊರಟೇ ಬಿಟ್ಲು. ಬೃಂದಾವನಕ್ಕೆ ಹೋದ್ಲು. ಆ ಬೃಂದಾವನಧೀಶ ಇದ್ದಾನಲ್ಲ ಮಥುರೇಶ, ಅವನ ದರ್ಶನ ಮಾಡಬೇಕು ಅಂತ ಹೊರಟು. ಅವಳ ಜೊತೆಗೆ ಆಕೆ ಸಖಿಯರೆಲ್ಲ ಸೇರ್ಕೊಂಡ್ರು. ಅವು ದಾರಿಲೆಲ್ಲ ಹಾಡ್ಕೊಂಡು ಮನ ಬಂದ ಕುಣಿದು ಸಂತೋಷದಿಂದ ಬೃಂದಾವನ ಸೇರಿದ್ರು. ನೇರವಾಗಿ ಕೃಷ್ಣನ ಗುಡಿ ಕಡೆ ನಡೆದ್ರು. ಆ ಹೊತ್ತಿಗೆ ಕೃಷ್ಣನ ದೇವಸ್ಥಾನದೊಳಗೆ ಚೈತನ್ಯ ಮಹಾಪ್ರಭು ಇದ್ರಲ್ಲ, ಅವ್ರ ಶಿಷ್ಯರೊಬ್ಬ ಧ್ಯಾನ ಮಾಡ್ತಿದ್ರಂತೆ. ಆತ ಅಖಂಡ ಬ್ರಹ್ಮಚಾರಿ. ಅವ್ರ ಸಂಪ್ರದಾಯದ ಪ್ರಕಾರ ಅವರಿರುವ ಸ್ಥಳದೊಳಗೆ ಹೆಣ್ಮಕ್ಳು ಬರೋ ಹಾಗಿಲ್ಲ. ಅಷ್ಟೇ ಅಲ್ಲ, ಹೆಣ್ಣಿನ ಧ್ವನಿ ಕೂಡ ಕೇಳಿಸಬಾರದಲ್ಲಿ. ನೈಷ್ಠಿಕ ಬ್ರಹ್ಮಚಾರಿ ಆದ್ದರಿಂದ ಸ್ತ್ರೀ ಅನ್ನೋದು ಸಾಧನೆಗೊಂದು ಅಡಚಣೆ ಅಂತ ತಿಳ್ಕೊಂಡಿದ್ದವರು. ಅವರು ದೇವಸ್ಥಾನದಲ್ಲಿ ಇರೋದ್ರಿಂದ ಯಾವ ಮಹಿಳೆಯೂ ದೇವಸ್ಥಾನದ ಹತ್ತಿರ ಬರಬಾರದು ಅಂತ ಆಜ್ಞೆಯಾಗಿತ್ತು. ಅದಕ್ಕೆ ದೇವಾಲಯ ಸುತ್ತ 10-20 ಜನ ತರುಣರಿಂತು ಕಾಯ್ತಾ ಇದ್ರು. ಗುರುಗಳು ಧ್ಯಾನಕ್ಕೆ ಸಿದ್ಧಿಗೆ ಭಂಗ ಬರಬಾರ್ದಲ್ಲ. ಪಾಪ ಮೀರಾಬಾಯಿಗೆ ಈ ವಿಷಯ ಗೊತ್ತು. ಸಖಿಯರೊಡನೆ ಹಾಡ್ತಾ ಹಾಡ್ತಾ ದೇವಸ್ಥಾನ ಒಳಗೆ ಹೋಗ್ಬೇಕು ಅಂತ ಹೊರಟು. ಅಲ್ಲಿ ತರುಣ ಆಕೆ ಅಂತ ತಡ್ದ. ಯಾಕಣ್ಣ ದೇವಸ್ಥಾನ ಒಳಗೆ ಹೋಗ್ಬಾರ್ದಾ ಅಂತ ಕೇಳಿದ್ಲು ಮೀರಾ. ಹೌದೌದು, ಈಗ ಯಾವ ಮಹಿಳೆನೂ ದೇವಸ್ಥಾನ ಪ್ರವೇಶ ಮಾಡೋ ಹಾಗಿಲ್ಲ ಅಂದ. ಯಾಕೆ, ಕೃಷ್ಣನಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಕೇಳಿದ್ಲಾಕೆ. ಭಕ್ತಿ ಅಲ್ವಾಕೆ. ಹುಚ್ಚಂಗಸೆ, ಕೃಷ್ಣನಿಗೇನಾದೀತು? ನನ್ನ ಗುರುಗಳು ಒಳಗಡೆ ಧ್ಯಾನ ಮಾಡ್ತಿದ್ದಾರೆ, ಆದ್ದರಿಂದ ಯಾವ ಮಹಿಳೆಯೂ ಹೋಗೋಂಗಿಲ್ಲ ಅಂದು. ಮಹಿಳೆಯಿಂದ ಅವ್ರಿಗೇನು ತೊಂದರೆ ಆಗ್ತದೆ ಅಂತ ಮೀರಾ ಕೇಳಿದ್ಲು. ಆತ ಹೇಳ್ದ, ನಿನಗೆ ಗೊತ್ತಿಲ್ಲ, ನನ್ನ ಗುರುಗಳು ಚೈತನ್ಯ ಸಂಪ್ರದಾಯದ ಅಖಂಡ ಬ್ರಹ್ಮಚಾರಿಗಳವರು. ತಕ್ಷಣ ಮೀರಾ ಕೇಳಿದ್ಲು, ಅವ್ರು ಗಂಡಸರೋ ಹೆಂಗಸರೋ ಅಂತೇಳಿ. ಆತ ಕನಿಕರದಿಂದ ಹೇಳ್ದ, ಅಯ್ಯೋ ಹೇಳ್ತಿದ್ದೀನಲ್ವಾ, ನನ್ನ ಗುರುಗಳು ಚೈತನ್ಯ ಸಂಪ್ರದಾಯದವರು ಬ್ರಹ್ಮಚಾರಿಗಳು ಅಂತ ಹೇಳ್ತೀನಿ, ಗೊತ್ತಾಗಲ್ವಾ ನಿನಗೆ? ಅವ್ರು ಗಂಡಸರು, ಅದಕ್ಕೆ ಹೆಂಗಸರ ಮುಖದರ್ಶನ ಕೂಡ ಮಾಡಲ್ಲ ಅವರು. ಸಾಕು ತಕ್ರ, ರೆಡಿ ಆ ಕಡೆಗೆ ಅಂತ ಹೇಳಿದ. ತಕ್ಷಣ ಮೀರಾ ಹೇಳಿದಂಥ ಮಾತು ಎಂಥ ಅದ್ಭುತ ಮಾತು. ಹಾಗಾದ್ರೆ ನಿಮ್ಮ ಗುರುವಿಗೆ ಹೊರಗೆ ಬರೋಕೆ ಹೇಳ ಮೊದಲು. ಯಾಕಂದ್ರೆ ನಮ್ಮ ಕೃಷ್ಣನ ಮುಂದೆ ಮತ್ತೊಬ್ಬ ಗಂಡಸು ಹೋಗಬಾರ್ದು. ಅವನೊಬ್ಬನೇ ಪರಮ ಪುರುಷೋತ್ತಮ. ಅವನ ಭಕ್ತರೆಲ್ಲ ಸ್ತ್ರೀಯರಿದ್ದ ಹಾಗೆ ಆ ಸೇವಾ ಭಾವದಿಂದಾನೇ ಹೋಗಬೇಕು. ನಿಜವಾಗಿಯೂ ಸ್ತ್ರೀ ಆಗಿರಬೇಕು, ಇಲ್ಲವೇ ಸ್ತ್ರೀ ಭಾವದಿಂದ ಹೋಗಬೇಕು. ದೇಹದಿಂದ ಪುರುಷಾಕಾರ ಇರಬಹುದು, ಸ್ತ್ರೀ ಆಕಾರ ಇರಬಹುದು, ಆದರೆ ಭಗವಂತನ ಪ್ರಾರ್ಥನೆ ಮಾಡುವಾಗ ನಾವೆಲ್ಲ ಸ್ತ್ರೀಯರೇ ಆಗಿರಬೇಕು ಅಂತ. ಯಾಕಂದ್ರೆ ಭಗವಂತ ಮಾತ್ರ ಕೊಡುವಂಥವನು, ಉಳಿದರೆಲ್ಲ ಪಡ್ಕೊಳ್ಳುವಂಥವ್ರು. ಆದ್ದರಿಂದ ಶರಣ ಪದ್ಧತಿಯಲ್ಲಿ ಕೂಡ ಬಹಳ ಚೆನ್ನಾಗಿದೆ ಅದು. ಶರಣ ಸತಿ ಲಿಂಗಪತಿ. ಅದಕ್ಕೆ ಮೀರಾ ಹೇಳುವಂಥ ಮಾತು, ಭಗವಂತ ಭಕ್ತರ ಸಂಬಂಧ ಪತಿ ಸತಿ ಭಾವದಲ್ಲಿರಬೇಕು, ಹೊರಕರೀರಿ ಅವ್ರೇನು ಕೆಲಸ ಇಲ್ಲ ಅಂತ. ಈ ಮಾತನ್ನ ಆ ಬ್ರಹ್ಮಚಾರಿ ಹೊರಗೆ ಬರ್ತಿದ್ನಲ್ಲ ಗುರು, ಪೂಜೆ ಮುಗಿಸ್ಕೊಂಡು, ಅವನು ಕೇಳಿದವನು, ಅವನು ಸಾಧನೆ ಮಾಡಿದವನು, ಸಣ್ಣವನಲ್ಲ, ಯೋಗ್ಯತೆ ಇರುವಂಥವನು. ಯೋಗ್ಯತೆ ಇದ್ದವರಿಗೆ ಯೋಗ್ಯತೆ ಅರ್ಥ ಗೊತ್ತಾಗೋದು ಸ್ವಾಮಿ. ಹೊರಗಡೆ ಬಂದ, ಮೀರಾಳನ್ ಕಂಡ, ದೀರ್ಘದಂಡ ಪ್ರಣಾಮ ಮಾಡಿದ. ತಾಯಿ, ನಿನ್ನಿಂದ ಈ ಪಾಠ ನಾನು ಭಾಳ ಹಿಂದೆ ಕಲಿಬೇಕಾಗಿತ್ತು, ಇದು ಕಲಿಸಿದ ಉಪಕಾರ ಆಯಿತು ಅಂತ ಹೇಳಿ ನಡೆದ. ಆತ ಹೇಳಿದ್ದು ಕರೆಕ್ಟ್ ಆಗಿದೆ. ಕೃಷ್ಣನನ್ನು ಪೂಜೆ ಮಾಡೋಕೆ ಹೋದರೆ ಕೃಷ್ಣ ಒಬ್ಬನೇ ಪುರುಷೋತ್ತಮ. ನಾವೆಲ್ಲರೂ ಸ್ತ್ರೀ ಭಾವದಿಂದ ಹೋಗಬೇಕು, ಭಕ್ತಿಯಾದವರು. ಯಾಕಂದ್ರೆ ಮಹಿಳೆ ನಮ್ಮ ಸಾಧನೆಗೆ ಅಡ್ಡ ಅಲ್ಲ. ಅಡ್ಡ ಆಗೋದಿದ್ರೆ ನಮ್ಮ ಮನಸ್ಸೇ ಕಾರಣ. ನಿಮ್ಮ ಮನಸ್ಸು ಬಗೆಯಾಗಿದ್ದರೆ ಪಕ್ಕದಲ್ಲಿ ಯಾರು ಕೂತರೂ ಚಂಚಲ ಆಗೋದಿಲ್ಲ ಸ್ವಾಮಿ. ಅದೇ ನೀವು ಸಡಲವಾಗಿದ್ದರೆ, ಮನಸ್ಸು ಅಶಕ್ತವಾಗಿದ್ದರೆ, ಸಣ್ಣ ಸಣ್ಣ ಕಾರಣಕ್ಕೆ ವಿಚಲಿತವಾಗಿ ಹೋಗ್ತದೆ, ವಿಕಾರ ಆಗ್ತದೆ. ವಿಕಾರ ಆದದಕ್ಕೆ ಸ್ತ್ರೀಯರನ್ನು ಬೈಬೇಡಿ. ಬೈಬೇಕಾದದ್ದು ನಿಮ್ಮ ಮನಸ್ಸು. ನಿಮ್ಮ ಮನಸ್ಸು ಹತೋಟಿಯಲ್ಲಿ ಇದ್ದಿದ್ರೆ ಯಾರು ಕೂತ್ರೆ ಏನಾಗ್ಬೇಕು ನಿಮ್ಮ ಮುಂದೆ? ಅದನ್ನ ಮೀರಾ ಕಲಿಸ್ಕೊಟ್ಲು ಆ ಗುರುವಿಗೆ. ಆಕೆ ಹೇಳುವಂಥ ಮಾತು ನಾವು ನೆನೆಸ್ಕೋಬೇಕು ಸ್ವಾಮಿ. ಸ್ತ್ರೀ ಪುರುಷ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಪುರುಷನ ಮನಸ್ಸು ಗಟ್ಟಿಯಾಗಿದ್ರೆ ಸ್ತ್ರೀ ವಿಕಾರಕ್ಕೆ ಒಳಪಡಿಸೋದಿಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನುಷ್ಯನಿಗೆ ಮೋಕ್ಷಕ್ಕೆ ಹೋಗೋದಕ್ಕೂ ಬಂಧನಕ್ಕೆ ಹೋಗೋದಕ್ಕೂ ಮನಸ್ಸೊಂದೇ ಕಾರಣ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24ನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147053084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಿರ್ಮಾಣ ಎಸ್ಆರ್ ಭಟ್. ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.